ನಾವೆಲ್ಲ ಸ್ಕೂಲ್ನಲ್ಲಿ ಬಯಾಲಜಿ ಸಬ್ಜೆಕ್ಟಲ್ಲಿ ಎಕ್ಸ್ ಆ್ಯಂಡ್ ವೈ ಏನು ಅನ್ನೋಂಥದ್ದನ್ನು ಓದಿರ್ತೀವಿ. ಆದರೆ ಇದೀಗ ಅದೇ ಎಕ್ಸ್ ಆ್ಯಂಡ್ ವೈ ಟೈಟಲ್ನಲ್ಲಿ ಸಿನಿಮಾ ಬಂದಿರುವಂಥದ್ದು ನಾಳೆ ರಾಜ್ಯಾದ್ಯಂತ ರಿಲೀಸ್ ಆಗ್ತದೆ. ಇನ್ನು ಸಿನಿಮಾದಲ್ಲಿ ನಾಯಕಿ ಬೃಂದಾ ಆಚಾರ್ಯ ಅವರು ನಟಿಸಿರುವಂಥದ್ದು. ಸೊ ಸಿನಿಮಾನ ನಾವು ನೋಡಿದ್ವಿ, ಆದರೆ ಅವ್ರನ್ನೇ ಕೇಳ್ತೀನಿ ನಾನು. ಆ್ಯಕ್ಚುಲಿ ಅವ್ರ ಪ್ರಶ್ನೆ ಕೇಳಬೇಕು ನಮಗೆ. ನನಗೆ ಮೈಕ್ ಕೊಡಿ, ನಾನು ನಿಮಗೆ ಕೇಳ್ತೀನಿ ಹೇಗೆ ಅನ್ನಿಸ್ತು ಸಿನಿಮಾ. ನಾನೆಲ್ಲ ರಿವೀಲ್ ಮಾಡಿಬಿಡ್ತೀನಿ ಈಗ ನೀವು ಕೇಳಿದ್ರೆ. ನೀವು ರಿವೀಲ್ ಮಾಡಬೇಕು ಅಂತಲೇ ಆ್ಯಕ್ಚುಲಿ ನಿಮ್ಗೆ ತೋರಿಸಿರೋದು. ನಿಮ್ಮ ಅನಿಸಿಕೆ ನಮ್ಗೆ ತುಂಬಾ ಇಂಪಾರ್ಟೆಂಟು. ನಾನು ಜರ್ನಲಿಸ್ಟ್ ಆಗ್ತೀನಿ ಇವತ್ತು. ನಾನು ನಿಮ್ಮ ಗ್ಯಾರಂಟಿ ನ್ಯೂಸ್ನ ಜರ್ನಲಿಸ್ಟ್ ಬೃಂದಾ ಆಚಾರ್ಯ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಇವ್ರ ಹತ್ರ ಕೇಳೋಣ ಅವ್ರಿಗೆ ಮೂವಿ ಹೇಗೆ ಅನ್ನಿಸ್ತು ಅಂತ. ಹೇಗೆ ಅನ್ನಿಸ್ತು ಮೇಡಮ್ ಎಕ್ಸ್ ಆ್ಯಂಡ್ ವೈ? ಎಕ್ಸ್ ಆ್ಯಂಡ್ ವೈ ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು. ಯಾಕಂದರೆ ಒಂದೊಂದು ಎಲಿಮೆಂಟ್ ನೀವು ಸಿನಿಮಾ ಪರದೆ ಮೇಲೆ ತೆಗೆದುಕೊಂಡು ಬಂದಾಗ ನಾವು ಹೆಂಗಾಗುತ್ತೆ ಅಂತ ಹೇಳಿದ್ರೆ ನಿಜವಾಗ್ಲೂ ರಿವ್ಯೂ ಒಂದಿಷ್ಟು ಉದ್ದ ಕೊಡಬೇಕಂತ ಅನ್ಸುತ್ತೆ. ಯಾಕಂದರೆ ಒಂದು ವರ್ಡಲ್ಲಿ ಯಾವುದೇ ಒಂದು ಸಿನಿಮಾನ ನಾವು ಅಳೆದು ತೂಗೋಕ್ಕಾಗೋದಿಲ್ಲ. ಯಾಕಂದರೆ ಸಾಕಷ್ಟು ಎಲಿಮೆಂಟ್ಸ್ ಇರುತ್ತೆ. ನಾವು ಗುಡ್ ಬ್ಯಾಡ್ ಇಷ್ಟೇ ಇರ್ತದೆ, ಎಸ್ ಆರ್ ನೋ ಅನ್ನೋಂಥದ್ದು. ಈ ಸಿನಿಮಾನ ಎಸ್ ಆರ್ ನೋ ಅಂತ ಹೇಳೋಕ್ಕಾಗೋದಿಲ್ಲ. ಒಂದು ಥಿಯೇಟ್ರಿಕಲ್ ಫೀಲ್ ಏನಿದೆ ಅದನ್ನು ಖಂಡಿತವಾಗ್ಲೂ ಮಾಡಬೇಕು. ಅದರಲ್ಲೂ ನಿಮ್ಮ ಆ್ಯಕ್ಟಿಂಗ್ ಇರಬಹುದು. ಒಂದು ಗ್ಲಾಮರಸ್ ಪಾತ್ರದಲ್ಲಿ ಒಂದು ನಾಯಕಿ ಯಾವಾಗಲೂ ಕಾಣಿಸ್ಕೊಳ್ತಾರೆ ಅಂತ ಹೇಳೋದು ಶುದ್ಧ ಸುಳ್ಳು. ಯಾಕಂತ ಹೇಳಿದ್ರೆ ಇವರ ಎಂಟ್ರಿನೇ ಬೇರೆ ರೀತಿಯಾಗಿರುತ್ತೆ. ಗ್ಲಾಮರಸ್ ಆಗಿ ಕಾಣಿಸ್ಕೊಳ್ತಾರೆ, ಎಂಟ್ರಿ ಸೀನೇ ಆಗಿರುತ್ತೆ ಅನ್ನೋಂಥದ್ದು ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ಬೃಂದಾ ಅವ್ರದ್ದು. ಬಟ್ ಇಟ್ ವಾಸ್ ನಾಟ್ ಲೈಕ್ ದಟ್. ಇಟ್ ವಾಸ್ ಟೋಟಲಿ ಅನ್ಪ್ರಿಡಿಕ್ಟಬಲ್. ನನಗೆ ಕೃಪಾ ರೋಲೇನೇ ಆ್ಯಕ್ಚುಲಿ ಹಾಗಿತ್ತು. ಅದೊಂಥರ ಡಿಫ್ರೆಂಟ್ ಆದಂಥ ಕ್ಯಾರೆಕ್ಟರ್. ನಾನು ಮುಂಚೆ ಕೂಡ ಹೇಳಿದ್ದೆ ಎಲ್ಲರಿಗೂ. ಇಟ್ಸ್ ಅ ವೆರಿ ಅಂದರೆ ತುಂಬಾ ಚಾಲೆಂಜಿಂಗ್ ಆದಂಥ ರೋಲ್ ಇತ್ತು. ಬಿಕಾಸ್ ನಾನು ರಿಯಲ್ ಲೈಫಲ್ಲಿ ಬೇರೆ ಥರನೇ ಇದ್ದೀನಿ ಆ್ಯಂಡ್ ನನಗೆ ಆನ್ ಸ್ಕ್ರೀನ್ ಸಿಕ್ಕಿದ್ದೇನೆ ಬೇರೆ ಪಾತ್ರ. ಆ್ಯಂಡ್ ಅದೇನೇ ನನಗೆ ತುಂಬಾ ಎಕ್ಸೈಟಿಂಗ್ ಆಗಿತ್ತು. ಅಂದರೆ ಒಂದು ಕಡೆ ನಾನು ಏನೋ ಒಂದು ಗ್ಲಾಮರಸ್ ರೋಲ್ಸ್ ಕೂಡ ಮಾಡ್ತಾ ಇದ್ದೀನಿ ಬೇರೆ ಸಿನಿಮಾಗಳಲ್ಲಿ. ಲೈಕ್ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ಆಗಿರ್ಬೋದು, ಸತ್ಯ ಸನ್ ಆಫ್ ಹರಿಶ್ಚಂದ್ರ ಆಗಿರ್ಬೋದು. ಅದರಲ್ಲೂ ರೋಲ್ಸ್ಗಳು ಅಮೇಝಿಂಗ್ ಆಗಿದೆ. ತುಂಬಾ ಸ್ಕ್ರೀನ್ ಸ್ಪೇಸ್ ಇದೆ ನನಗೆ. ಬಟ್ ಅಂಥ ಮೂವೀಸ್ ಮಧ್ಯೆ ನನಗೆ ಎಕ್ಸ್ ಆ್ಯಂಡ್ ವೈ ಅಂತ ಸಿನಿಮಾ ಕೂಡ ಮಾಡಬೇಕಿತ್ತು. ಆ್ಯಸ್ ಅನ್ ಆರ್ಟಿಸ್ಟ್ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ನನಗೆ ದಟ್ ನಾನು ಒಂದು ಬ್ಯಾಲೆನ್ಸನ್ನು ಕ್ರಿಯೇಟ್ ಮಾಡ್ಕೋಬೇಕು. ಎಲ್ಲ ತರಹದ ಮೂವಿಗಳನ್ನು ಮಾಡಬೇಕು. ನನಗೂ ಎಕ್ಸೈಟಿಂಗ್ ಆಗಿರಬೇಕು, ಆಡಿಯನ್ಸಿಗೆ ಕೂಡ ಎಕ್ಸೈಟಿಂಗ್ ಆಗಿರಬೇಕು. ನಾನು ಇದನ್ನು ಇವತ್ತಿಂದ ಅಲ್ಲ, ಆ್ಯಕ್ಚುಲಿ ನನ್ನ ಫಸ್ಟ್ ಮೂವಿಯಿಂದ ನಾನು ಇದನ್ನೇ ಹೇಳ್ತಾ ಇದ್ದೀನಿ. ನಾನು ಫಸ್ಟ್ ಮೂವಿ ಪ್ರೇಮಂ ಪೂಜ್ಯಂ ಮಾಡಿದೆ. ಅದರ ನಂತರ ಜೂಲಿಯೆಟ್ ಅಂತ ಸಿನಿಮಾ ಕೂಡ ತೊಗೊಂಡೆ ನಾನು, ಆ್ಯಕ್ಷನ್ ಮಾಡುವಂಥದ್ದು. ಥರ್ಡಲ್ಲಿ ಮತ್ತೆ ಕೌಸಲ್ಯ ಮಾಡಿದೆ. ಸೊ ಈಗ 2 ವರ್ಷಗಳ ನಂತರ ಎಕ್ಸ್ ಆ್ಯಂಡ್ ವೈ ರಿಲೀಸ್ ಆಗ್ತಾ ಇದೆ. ನನಗೆ ಮನಸ್ಸಿಗೆ ತುಂಬಾ ಖುಷಿ ಇದೆ ನಾನು ಇಂಥ ಒಂದು ಸಿನಿಮಾ ಮಾಡಿದ್ದೀನಿ ಅಂತ. ಇನ್ನು ನಿಮ್ಮ ರೆಸ್ಪಾನ್ಸಿಬಿಲಿಟಿ ನೋಡಿದವ್ರದ್ದು ಆಡಿಯನ್ಸಿಗೆ ಹೇಳಿ ದಯವಿಟ್ಟು. ಬಿಕಾಸ್ ನಮ್ಮದು ಒಂದು ಚಿಕ್ಕದಾದಂಥ ಚೊಕ್ಕದಾದಂಥ ಟೀಮ್. ಸೊ ನೀವು ಹೇಳಿದರೆ ಇಲ್ಲ ಚೆನ್ನಾಗಿದೆ ಅಂತ ಐ ಗೆಸ್ ಆಡಿಯನ್ಸ್ ಬರ್ತಾರೆ ಅಂತ ನನಗನ್ಸುತ್ತೆ. ನಮಗಿಂತ ನೀವು ಹೇಳಿದರೆ ಅದು ಜಾಸ್ತಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ನೀವು ಇನ್ನೊಮ್ಮೆ ಆಡಿಯನ್ಸಿಗೆ ಹೇಳಿ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡೋಕ್ಕೆ. ಆ್ಯಕ್ಚುಲಿ ಸಿನಿಮಾದಲ್ಲಿ ಒಂದು ಟ್ವಿಸ್ಟ್ ಇದೆ, ಅದನ್ನು ನಾನು ಈಗ ಹೇಳಬಾರ್ದು. ಅದನ್ನು ನೀವು ಸಿನಿಮಾದಲ್ಲೇ ಬಂದು ನೋಡಬೇಕು. ಯಾಕಂತ ಹೇಳಿದ್ರೆ ಒಂದು ಹೀರೋಯಿನ್ ಆಗಿ ಯಾವುದೋ ಒಂದು ಪಾತ್ರದಲ್ಲಿ ಕಾಣಿಸ್ಕೋಬೇಕು, ಅದಕ್ಕೂ ಒಂದು ಮೇಲೆ ಇವರು ಆ ಸಿನಿಮಾದ ಪಾತ್ರವನ್ನು ಒಪ್ಕೊಂಡಿರೋವಂಥದ್ದು. ಸೊ ನಿಜವಾಗ್ಲೂ ಕನ್ನಡದ ಸಮಾಂತ ಅನ್ನೋವಂಥದ್ದು ಒಂದು ಟೈಟಲ್ ನಿಮಗೆ ಕೊಟ್ಟಿದ್ದಾರೆ. ನಿಮ್ದು ಹೇರ್ ಸ್ಟೈಲ್ ಇರ್ಬೋದು ಎಲ್ಲವನ್ನು. ಸೊ ಹೌ ಡು ಯು ಫೀಲ್ ದಟ್ ಕ್ರೆಡಿಟ್ಸ್ ಅಂತ? ಐ ಮೀನ್ ಅಫ್ಕೋರ್ಸ್ ಐ ಟೇಕ್ ಇಟ್ ಆ್ಯಸ್ ಅ ಕಾಂಪ್ಲಿಮೆಂಟ್. ಬಟ್ ನನಗೆ ಬೃಂದಾ ಅಂತಲೇ ಕರೀರಿ, ಅದೇ ಜಾಸ್ತಿ ಖುಷಿ ನನಗೆ. ಅದಕ್ಕೆ ಸಿನಿಮಾದಲ್ಲಿ ಯಾವುದೇ ನಟ ನಟಿ ಇರ್ಬೋದು ಪ್ರಮೋಷನ್ಗೆ ಬರಬೇಕು ಅನ್ನುವಂಥದ್ದು ಎಲ್ಲ ಕಡೆ ಅದು ಹೇಳ್ತಾ ಇರೋವಂಥದ್ದು. ಒಂದಷ್ಟು ಕಡೆ ಎಲ್ಲೋ ಕೇಳಿ ಬರ್ತಾ ಇದೆ ನಟಿಯರು ಪ್ರಮೋಷನ್ಗೆ ಬರೋದಿಲ್ಲ ಅಂತ. ಬಟ್ ನೀವು ಆಬ್ವಿಯಸ್ಲಿ ನಿಮ್ಮ ಡೇ 1 ಸಿನಿಮಾ ಏನಿತ್ತು ಅಲ್ಲಿಂದನೂ ಇರಬಹುದು ಈ ಸಿನಿಮಾವರೆಗೂ ನೀವೆಲ್ಲ ಪ್ರಮೋಷನ್ಸಲ್ಲೂ ಅಟೆಂಡ್ ಆಗ್ತಾ ಇದ್ದೀರಾ. ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ಸ್ಟಾರ್ ಪ್ರಮೋಷನ್ಗೆ ಬರೋದು? ಇದು ಅದೇ ಬರೀ ಹೀರೋಯಿನ್ ಅಂತಲ್ಲ, ಹೀರೋ ಅಂತಲ್ಲ. ಐ ಗೆಸ್ ಸಿನಿಮಾ ಮಾಡಿದ ಪ್ರತಿಯೊಬ್ಬನ ರೆಸ್ಪಾನ್ಸಿಬಿಲಿಟಿ ಇದು. ಆ ಸಿನಿಮಾನ ಯುನೋ ಸಕ್ಸಸ್ ತನಕ ತೊಗೊಂಡು ಹೋಗೋ ಪ್ರಯತ್ನ ಮಾಡುವಂಥದ್ದು. ಬಿಕಾಸ್ ಇಲ್ಲಿ ನಾವು ಐ ಗೆಸ್ ನಿಮ್ಮ ಮುಂದ್ಗಡೆ ನಾನು ಕಾಣಿಸ್ತೀನಿ ಅಥವಾ ಸತ್ಯ ಸರ್ ಕಾಣಿಸ್ತಾರೆ, ಅಥರ್ವ ಕಾಣಿಸ್ತಾರೆ, ಅಯಾನ ಕಾಣಿಸ್ತಾರೆ. ಬಟ್ ನಮ್ಮ 4 ಜನರನ್ನ ಬಿಟ್ಟು ಕೂಡ ಒಂದು ದೊಡ್ಡ ಸಂಸಾರ ಇದೆ ನಮ್ಮದು. ಆ ಸಿನಿಮಾಗೋಸ್ಕರ ಹಗಲು ರಾತ್ರಿ ಅಂತ ಕಷ್ಟಪಟ್ಟು ದುಡ್ದಿರ್ತಾರೆ. ಆ್ಯಂಡ್ ನಾವು ಸಿನಿಮಾ ಮಾಡೋದೇನೆ ಪ್ರೇಕ್ಷಕರ ತನಕ ಅದನ್ನು ಮುಟ್ಟಿಸೋದಕ್ಕೆ, ಅವರನ್ನು ಎಂಟರ್ಟೈನ್ ಮಾಡೋದಕ್ಕೆ. ಆ್ಯಂಡ್ ದಿಸ್ ಇಸ್ ದ ಟೈಮ್. ಈ ಟೈಮಲ್ಲಿ ಮುಖ್ಯ ಪಾತ್ರಧಾರಿಗಳು ಅಂತಂದರೆ ಮಾಧ್ಯಮದವ್ರು ಆಗ್ತಾರೆ. ನಾವು ನಿಮ್ಮ ಹತ್ರ ಕೇಳ್ಕೋಬೇಕು, ಹೇಳ್ಕೋಬೇಕು ನಮ್ಮ ಸಿನಿಮಾ ಬಗ್ಗೆ. ಆಗ ಮಾತ್ರ ಐ ಗೆಸ್ ಜನರ ತನಕ ಅದು ಮುಟ್ಟಕ್ಕೆ ಸಾಧ್ಯ ಆಗುತ್ತೆ. ಆ್ಯಂಡ್ ಅದಕ್ಕೆ ನಾವು ಐ ಗೆಸ್ ಮನೆಯಿಂದ ಹೊರಗಡೆ ಬೀಳಲೇಬೇಕು, ಎಲ್ಲ ಕಡೆ ಹೋಗಿ ಹೇಳಬೇಕು. ಬಿಕಾಸ್ ಇಲ್ಲಾಂತಂದರೆ ಗೊತ್ತಾಗಲ್ಲ. ತುಂಬ ಸಿನಿಮಾಗಳು ಬರ್ತಾ ಇರುತ್ತೆ, ಅಂಥದ್ರಲ್ಲಿ ನಮ್ಮದು ಒಂದಾಗಿ ಹೋಗಿಬಿಡುತ್ತೆ. ಆ್ಯಕ್ಚುಲಿ ನಾವು ಹೋಗಿ ಹೇಳಿದಾಗ ಇಂಥ ಒಂದು ಸಿನಿಮಾ ಬರ್ತಾ ಇದೆ, ಹೀಗೆ ಮಾಡಿದ್ದೀವಿ ನಾವು, ಈ ಕಾನ್ಸೆಪ್ಟು ನಿಮ್ಗೆ ಇಷ್ಟ ಆಗುತ್ತೆ ಬನ್ನಿ ಅಂತಂದರೆ ಅವರು ಬರ್ತಾರೆ. ಸೊ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಐ ಗೆಸ್. ಆಡಿಯನ್ಸ್ ರಿವ್ಯೂ, ಪಬ್ಲಿಕ್ ರಿವ್ಯೂಕ್ಕಿಂತ ಹೆಚ್ಚಾಗಿ ನಿಮಗೆ ಮನೆಯವರ ರಿವ್ಯೂ ಬೇಕು. ತಂದೆ ತಾಯಿ ಫ್ಯಾಮಿಲಿ ಏನು ಹೇಳ್ತಾರೆ ಸಿನಿಮಾ ನೋಡಿ?
ನಮ್ಮ ಫ್ಯಾಮ್ಲಿ ಆ್ಯಕ್ಚುಲಿ ಸದ್ಯಕ್ಕೆ ಊರಲ್ಲಿದ್ದಾರೆ. ನಾನು ಹೊನ್ನಾವರದವಳು. ಅವರು ಇವತ್ತು ರಾತ್ರಿ ಇಲ್ಲ ಅಂತಂದರೆ ನಾಳೆ ಬೆಳಿಗ್ಗೆ ನೋಡ್ತಾ ಇದ್ದಾರೆ. ನಾವು ಫಸ್ಟ್ ಆ್ಯಕ್ಚುಲಿ ತೋರಿಸಿದ್ದೇನೆ ನಿಮಗೆ ಸಿನಿಮಾನ. ಅವರು ಆಡಿಯನ್ಸ್ ಜೊತೆನೇ ಪ್ರತಿ ಸತಿನೂ ಅವ್ರು ಹಾಗೇನೆ ಆ್ಯಕ್ಚುಲಿ ಅಂದರೆ ರಿಲೀಸ್ ದಿನ ಮಗಳು ಅನ್ನೋ ಕಾರಣಕ್ಕೆ ಏನಾದರೂ ಹೀಗೆ ಕೊಡಬೇಕು, ಪಾಸಿಟಿವ್ ಆಗಿ ಕೊಡಬೇಕು ಅನ್ನೋಂಥದ್ದು ಇರುತ್ತೆ, ಅಥವಾ ದೇ ವಿಲ್ ಗಿವ್ ದೇರ್ ಓನ್ ರಿವ್ಯೂ ಅಂತ? ಇಲ್ಲ ಅವರಿಗೆ ಅದು ಅಪ್ಪ ಅಮ್ಮ ಹೆಂಗೆ ಅಂತಂದರೆ ಅವ್ರ ಪ್ರೀತಿಗೆ ಬೆಲೆ ಕಟ್ಟೋಕ್ಕಾಗಲ್ಲ. ಅದು ಅವ್ರಿಗೆ ನಾನು ಸ್ಕ್ರೀನ್ ಮೇಲೆ ಕಾಣಿಸಿದ್ರೆ ಸಾಕು, ಅಯ್ಯೋ ನನ್ನ ಮಗಳು ಅಂತ ತೆಕ್ಕೊಂಡು ಪ್ರೀತಿ ಮಾಡ್ತಾರೆ ತುಂಬಾ. ಐ ಗೆಸ್ ಅವರಿಂದ ಆನೆಸ್ಟ್ ರಿವ್ಯೂಸ್ ಬರಲ್ಲ. ಅವ್ರು ಯಾವತ್ತೂ ಏನು ಮಾಡಿದ್ರೂ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ತಾರೆ. ಬಟ್ ನನಗೆ ಅವ್ರ ಖುಷಿ ತುಂಬಾ ಇಂಪಾರ್ಟೆಂಟು. ನಂಗೆ ಇಲ್ಲಿ ತನಕ ನಾನು ಜೀವನದಲ್ಲಿ ಏನೇ ಮಾಡಿದ್ರೂ ನನ್ನ ಅಪ್ಪಾಜಿ ಆಗಿ ಖುಷಿಯಾಗಿರಲಿ ಅಂತಲೇ ಮಾಡಿರೋದು. ಸೊ ಅವ್ರು ಇವತ್ತು ಖುಷಿಯಾಗಿದ್ದಾರೆ. ನಾನು ಇಂಥ ಕೆಲಸ ಮಾಡ್ತಾಯಿದ್ದೀನಿ, ಇಂಥ ಟೀಮ್ಗಳ ಜೊತೆಗೆ, ಸತ್ಯ ಸರ್ ಅಂತ ಡೈರೆಕ್ಟರ್ ಜೊತೆಗೆ ಕೆಲಸ ಮಾಡ್ತಿದ್ದೀನಿ ಅಂತ ಅವ್ರಿಗೆ ತುಂಬಾ ಖುಷಿ ಇದೆ. ಸೊ ಅವ್ರಿಗೆ ಖುಷಿ ಅಂತಂದರೆ ನನಗೆ ಖುಷಿ. ನಿಮ್ಮ ಪಾತ್ರ ಒಂದಷ್ಟು ಕೆಲವು ಕಡೆ ನಾವು ನೋಡಿದ್ವಿ, ಕಣ್ಣಲ್ಲಿ ನೀರು ಬರೆಸುವಂತಹ ಒಂದು ಸನ್ನಿವೇಶಗಳು ಬರುತ್ತೆ. ಒಂದು ಬಾಂಧವ್ಯ ಅಂತಲೇ ಹೇಳಬಹುದು. ಯಾವ ರೀತಿ ತಾಯಿ ಮಗನ ಬಾಂಧವ್ಯ ಬರುತ್ತೆ, ಅದು ನೀವು ತುಂಬ ಕಡಿಮೆ ಏಜಲ್ಲಿ ಆ ಒಂದು ಫೀಲ್ ಕೊಟ್ಟಿರೋವಂಥದ್ದು. ಸೊ ನಿಮಗೇನಾದರೂ ಆ ದೃಶ್ಯ, ಆ ಒಂದು ಸೀನ್ ಮಾಡೋ ಸಂದರ್ಭದಲ್ಲಿ ತುಂಬ ಭಾವುಕರಾದ್ರ ಹೇಗೆ? ತುಂಬಾ. ಇನ್ಫ್ಯಾಕ್ಟ್ ನನ್ನ ಮತ್ತು ಅಥರ್ವನ್ ಐ ಗೆಸ್ ರಿಲೇಷನ್ ಆಫ್ ಕ್ಯಾಮ್ರಾ ಕೂಡ ಅದೇನೋ ಒಂಥರ ಅದೇ ಥರ ಆಗೋಗಿತ್ತು. ಬಿಕಾಸ್ ದ ಸ್ಕ್ರಿಪ್ಟ್ ಇಸ್ ಸೋ ಸ್ಟ್ರಾಂಗ್. ಆ್ಯಂಡ್ ಐ ಗೆಸ್ ನಮ್ಮ ಹೆಣ್ಮಕ್ಳಲ್ಲಿ ಅಮ್ಮನ ಏನು ಒಂದು ಭಾವನೆ ಇದೆ ಅಲ್ಲ, ಅದು ಐ ಗೆಸ್ ಹುಟ್ತಾ ಬಂದಿರುತ್ತೆ ಅಂತ ಅನಿಸುತ್ತೆ. ಆ್ಯಂಡ್ ಅವನು ಸ್ಕ್ರೀನ್ ಮೇಲೆ ಪ್ರತಿ ಸತಿ ಅಮ್ಮ ಅಮ್ಮ ಅಂತ ಕರೆದಾಗ ನನಗೆ ಲಿಟ್ರಲಿ ಪ್ರತಿ ಸತಿ ಕಣ್ಣೀರು ಬರೋದು. ನಾನು ಸತ್ಯ ಸರಿಗೂ ಅವ್ರು ಹಂಗೆ ಹೇಳ್ತಿದ್ರು, ಅಯ್ಯೋ ಇಷ್ಟು ಸತಿ ಹೇಳ್ತಾನೆ ಅವ್ನು, ಏನಕ್ಕೆ ಪ್ರತಿ ಸತಿನೂ ಹಿಂಗೆ ಆಗ್ತೀರಾ ನೀವು ಅಂತ. ಬಟ್ ಹಿ ಹ್ಯಾಸ್ ಡನ್ ಸಚ್ ಅ ವಂಡರ್ಫುಲ್ ಜಾಬ್. ಅವನು ಲೈಕ್ ಇನ್ಫ್ಯಾಕ್ಟ್ ಅವನು ದೊಡ್ಡ ಹುಡುಗ, ಬಟ್ ಆ ಇನೋಸೆನ್ಸ್ ತೊಗೊಂಡು ಆ ಅಪ್ಪ ಅಮ್ಮ ಅಂತ ಏನು ಆ್ಯಕ್ಟಿಂಗ್ ಮಾಡಿದ್ದಾನೆ, ಅದೇ ದಟ್ ವಾಸ್ ಮೋರ್ ದೆನ್ ಇನಫ್ ಆ್ಯಕ್ಚುಲಿ ನನಗೆ ಆ ಇಮೋಷನ್ ತೋರ್ಸೋಕ್ಕೆ. ಆ್ಯಂಡ್ ನಾನು ಪ್ರತಿ ಸತಿ ಸ್ಕ್ರೀನಿಂಗಲ್ಲೂ ಆ ಸೀನ್ ನಡೀತಾ ಇದ್ದಾಗ ಅಳ್ತೀನಿ. ಬಿಕಾಸ್ ನನಗೆ ಹೃದಯಕ್ಕೆ ತುಂಬಾ ಹತ್ತಿರವಾದಂಥ ಸೀನ್ಗಳು ಅದೆಲ್ಲ, ಅದೇನು ಇಮೋಷ್ನಲ್ ಸೀನ್ ಅಂತ ಹೇಳಿದ್ರಲ್ಲ, ಅದೆಲ್ಲ ನನಗೆ ತುಂಬಾ ಹೃದಯಕ್ಕೆ ಹತ್ತಿರವಾದಂಥ ಸೀನ್ಗಳು. ಸೊ ಇವತ್ತು ಕೂಡ ಹತ್ಕೊಂಡೇ ಬಂದೆ ನಾನು. ಯಾವ ಒಂದು ಸೀನ್ ಇರಬಹುದು ತುಂಬ ಲೈಕ್ ಕಷ್ಟ ಆಯಿತು ನಿಮಗೆ ಇದನ್ನು ಮಾಡೋಕ್ಕೆ ಅನ್ನೋವಂಥದ್ದು ಯಾವುದೂ ಇರಲ್ಲ? ಐ ಥಿಂಕ್ ಸೊ ಇರಲ್ಲ, ಯಾವುದೇ ಆ್ಯಕ್ಟರ್ಸ್ಗೆ ಇರಲ್ಲ. ಬಟ್ ಒಂದು ಚಾಲೆಂಜಿಂಗ್ ಅನ್ನೋವಂಥದ್ದು ಯಾವುದಾದ್ರೂ ಒಂದು ಇರಬಹುದಲ್ವಾ? ನಂದು ಐ ಗೆಸ್ ಕೃಪಾ ಕ್ಯಾರೆಕ್ಟ್ರೇನೆ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಸ್ಪೆಷಲಿ ಅದೇನು ಇಮೋಷನ್ ತೋರಿಸೋದಿತ್ತಲ್ಲ, ಅಮ್ಮನ ಇಮೋಷನು, ದಟ್ ಈಸ್ ವೆರಿ ಡಿಫಿಕಲ್ಟ್. ಬಿಕಾಸ್ ನಾವು ಅದನ್ನು ಇನ್ನೂ ಫೀಲ್ ಮಾಡಿಲ್ಲ. ಐ ಡೋಂಟ್ ನೋ ಹೌ ಇಟ್ ಫೀಲ್ಸ್ ಟು ಹ್ಯಾವ್ ಅ ಚೈಲ್ಡ್. ಅದು ಗೊತ್ತಿಲ್ಲ ನಮಗೆ ಫೀಲಿಂಗು. ಬಟ್ ನಾವು ನಮ್ಮ ಸುತ್ತಮುತ್ತ ನಮ್ಮ ಕಲ್ಚರನ್ನು ನೋಡಿ ಬೆಳೆದವರು. ಸೊ ಅಮ್ಮ ಅಂತಂದರೆ ಹಿಂಗಿರ್ತಾಳೆ, ಅಮ್ಮ ಅಂತಂದರೆ ಹಿಂಗೆ ಭಾವನೆ ಬರುತ್ತೆ ಅನ್ನೋದೊಂದು ನಮ್ಮ ತಲೆಯಲ್ಲಿದೆ. ಅದನ್ನು ಇಟ್ಕೊಂಡು ಅವನು ಅಮ್ಮ ಅಂತ ಹೇಳಿದಾಗಲೆಲ್ಲ ಆ ಇಮೋಷನ್ ತೋರಿಸೋದಿದಲ್ಲ, ದಟ್ ವಾಸ್ ವೆರಿ ಚಾಲೆಂಜಿಂಗ್. ಅದರಲ್ಲೂ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಆ ಚಿಕ್ಕ ಮಗು ಸೋಲನ್ನು ಅವರು ದೊಡ್ಡ ಹುಡುಗನಲ್ಲಿ ಹಾಕ್ಬಿಟ್ಟಿದ್ದಾರೆ. ಆ ದೊಡ್ಡ ಹುಡುಗನ ನಾನು ಇಲ್ಲ ಇವನು ಚಿಕ್ಕ ಮಗು, ನನ್ನ ಮಗ ಆಗ್ಬೋದು ಅಂತ ಅಂದ್ಕೊಂಡು ತುಂಬ ಹೇಳ್ತಾ ಇದ್ದೀನಿ ನಾನು. ಹಾಗೆ ಸ್ಕ್ರಿಪ್ಟ್ ಬಿಟ್ಕೊಡ್ತಾ ಇದ್ದೀನಿ, ಕಟ್ ಅಂತ ಅಂದ್ಕೊಂಡು ನಾನು ಏನದು ಇಮೋಷನ್ ತೋರಿಸೋದಿದೆಲ್ಲ, ದಟ್ ಈಸ್ ವೆರಿ ಡಿಫಿಕಲ್ಟ್. ಸೊ ಆ್ಯಸ್ ಅ ಹೋಲ್ ಕೃಪಾ ಕ್ಯಾರೆಕ್ಟರ್ ತುಂಬಾ ಚಾಲೆಂಜಿಂಗ್ ಆಗಿತ್ತು. ಇನ್ನೇನು ಬಿಟ್ಕೊಡ್ಬೇಡಿ, ನಾಳೆ ಬಂದು ಥಿಯೇಟ್ರಲ್ಲೇ ನೋಡಲಿ ನಿಮ್ಮ ಫ್ಯಾನ್ಸ್. ಥ್ಯಾಂಕ್ ಯು. ಆಲ್ ದ ಬೆಸ್ಟ್ ಬೃಂದಾ ಅವರೇ. ಸೊ ಇದಿಷ್ಟು ನಟಿ ಬೃಂದಾಚಾರ್ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಶಿವು ಜೊತೆಗೆ ಕೀರ್ತಿ ಪಾಟೀಲ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.